ಒಂದು ಕಡೆ ಕಮಲ್ ಹಾಸನ್ ವಿರುದ್ಧ ಕನ್ನಡಿಗರ ಆಕ್ರೋಶ ಸಹನೆ ಕಟ್ಟೆ ಹೊಡಿತಾ ಇದೆ. ಮತ್ತೊಂದು ಕಡೆ ಕಮಲ್ ಹಾಸನ್ ಹೇಳಿಕೆಯನ್ನು ಸಮರ್ಥಿಸಿಕೊಂಡಂತಹ ಶಿವರಾಜ್ ಕುಮಾರ್ ವಿರುದ್ಧ ಕೂಡ ಈಗ ಕನ್ನಡಿಗರು ಸಿಡಿದೆದ್ದಿದ್ದಾರೆ. ಈ ನಡುವೆ ಶಿವರಾಜ್ ಕುಮಾರ್ ಅವರಿಗೆ ಕನ್ನಡ ಭಾಷೆಯ ಇತಿಹಾಸದ ಬಗ್ಗೆ ತಿಳಿಸಿಕೊಡೋದಕ್ಕೆ ಕರವೇ ಮುಂದಾಗಿದೆ. ಕಮಲ್ ಸಮರ್ಥಿಸಿಕೊಂಡ ಶಿವಣ್ಣ ವಿರುದ್ಧ ಹೆಚ್ಚಾಯಿತು ಆಕ್ರೋಶ. ಶಿವಣ್ಣನಿಗೆ ಕನ್ನಡ ಇತಿಹಾಸ ತಿಳಿಸೋಕೆ ಮುಂದಾದ ಕರವೇ. ಶೀಘ್ರವೇ ಶಿವಣ್ಣ ಮನೆಗೆ ನಾರಾಯಣಗೌಡ ನಿಯೋಗ ಭೇಟಿ. ಕನ್ನಡ ಭಾಷೆಯ ಬಗ್ಗೆ ವಿವಾದದ ಹೇಳಿಕೆ ನೀಡಿ ಮೊಂಡಾಟ ಮುಂದುವರೆಸಿರುವ ತಮಿಳು ನಟ ಕಮಲ್ ಹಾಸನ್ ವಿರುದ್ಧ ಇಡೀ ರಾಜ್ಯವೇ ನಿಗಿ ಕೆಂಡವಾಗಿದೆ. ಈ ಮಧ್ಯೆ ಹೇಳಿಕೆಗೆ ಸಾಕ್ಷಿಯಾಗಿದ್ದ ಕನ್ನಡದ ನಟ ಶಿವರಾಜ್ ಕುಮಾರ್ ವಿವಾದದ ಬಳಿಕವೂ ಕಮಲ್ ಹಾಸನ್ ಬಗ್ಗೆ ಸಮರ್ಥನೆ ಮಾಡಿಕೊಂಡಿರೋದು ಕನ್ನಡಿಗರ ಬೇಸರಕ್ಕೆ ಕಾರಣವಾಗಿದೆ. ಶಿವರಾಜ್ ಕುಮಾರ್ ವಿರುದ್ಧವೂ ಬಹಿರಂಗವಾಗಿ ಕನ್ನಡ ಪರ ಸಂಘಟನೆಗಳು ಆಕ್ರೋಶ ಹೊರಹಾಕಿದ್ದು, ಶಿವರಾಜ್ ಕುಮಾರ್ಗೆ ಕನ್ನಡ ಇತಿಹಾಸದ ಬಗ್ಗೆ ಅರಿವು ಮೂಡಿಸಲು ಮುಂದಾಗಿವೆ. ಹೌದು, ರಾಜ್ಯವೇ ಕಮಲ್ ಹಾಸನ್ ಹೇಳಿಕೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುತ್ತಿದೆ. ಕಮಲ್ ಹಾಸನ್ ಕ್ಷಮೆ ಕೇಳಲೇಬೇಕು ಅಂತ ಬಿಗಿಪಟ್ಟು ಹಿಡಿದಿದೆ. ಆದರೆ ಕನ್ನಡಿಗರ ಒಕ್ಕೊರಲ ಧ್ವನಿಗೆ ಬೆಂಬಲ ನೀಡಬೇಕಿದ್ದ ನಟ ಶಿವರಾಜ್ ಕುಮಾರ್ ಮೊಂಡು ನಟನ ಹೇಳಿಕೆಯನ್ನ ಸಮರ್ಥಿಸಿಕೊಂಡಿರೋದು ಕನ್ನಡಿಗರ ಮತ್ತಷ್ಟು ಆಕ್ರೋಶವನ್ನ ಹೆಚ್ಚಿಸಿದೆ. ಈ ಬೆನ್ನಲ್ಲೇ ಕರವೇ ಒಂದು ಹೆಜ್ಜೆ ಮುಂದೆ ಹೋಗಿ ಶಿವರಾಜ್ ಕುಮಾರ್ಗೆ ಕನ್ನಡದ ಇತಿಹಾಸದ ಪಾಠ ಮಾಡೋಕೆ ಮುಂದಾಗಿದೆ. ಅದರಂತೆ ಶೀಘ್ರದಲ್ಲೇ ಕರವೇ ನಾರಾಯಣಗೌಡ ನೇತೃತ್ವದ ನಿಯೋಗ ಶಿವರಾಜ್ ಕುಮಾರ್ ಅವರನ್ನ ಕನ್ನಡದ ಇತಿಹಾಸದ ಪುಸ್ತಕಗಳೊಂದಿಗೆ ಭೇಟಿಯಾಗಿ ಕನ್ನಡ ಇತಿಹಾಸದ ಸಂಪೂರ್ಣ ಮಾಹಿತಿಯನ್ನ ನೀಡುವ ಪ್ಲಾನ್ ಮಾಡಿದೆ. ಶಿವರಾಜ್ ಕುಮಾರ್ ಅವರು ಆ ಸಂದರ್ಭಕ್ಕೆ ಅವರಿಗೆ ಒಂದಷ್ಟು ಮಾಹಿತಿಯ ಕೊರತೆ ಇತ್ತೋ ಇಲ್ಲ ಅವರಿಗೆ ಭಾಷೆಯ ಬಗ್ಗೆ ಇಲ್ಲದೆ ಇತ್ತೋ ಗೊತ್ತಿಲ್ಲ. ಮೌನ ವಹಿಸಿರು. ಅವರು ಹೇಳಿದ ಮಾತಿಗೆ ಚಪ್ಪಾಳೆಯನ್ನು ಹೊಡೆದ್ರು. ಆದರೆ ಇವತ್ತಿಗೂ ಶಿವರಾಜ್ ಕುಮಾರ್ ಕಮಲ್ ಹಾಸನ್ ಅವ್ರನ್ನ ಸಮರ್ಥನೆ ಮಾಡ್ಕೊಳ್ಳೋದಿದೆಯಲ್ಲ, ಅದನ್ನ ಯಾವ ಕನ್ನಡಿಗನು ಸಹಿಸೋಲ್ಲ. ನಿಮಗೆ ಕನ್ನಡ ಅನ್ನೋದು 7.5 ಕೋಟಿ ಕನ್ನಡಿಗರ ಭಾವನಾತ್ಮಕವಾದಂಥ ಕನ್ನಡ ನಿಮಗೆ ದೊಡ್ಡದು ಅಂತ ಅನಿಸ್ತಾ ಇಲ್ವಾ? ಇದರಲ್ಲಿದೆ ನಾವು ಆ ಎಲ್ಲ ಕನ್ನಡದ ಎಲ್ಲ ಇತಿಹಾಸ, ಕನ್ನಡ ಯಾವಾಗ ಹುಟ್ಟಿತು, ಎಷ್ಟು ಸಾವಿರ ವರ್ಷಗಳ ಕನ್ನಡ, ಅದ ಯಾವ್ದಾದ್ರು ಭಾಷೆಯ ಅಂಗಿನಲ್ಲಿ ಹುಟ್ಟಿದ್ದ ಕನ್ನಡಕ್ಕೆ ತನ್ನದೇ ಆದಂಥ ಎಲ್ಲ ಸ್ವಂತಿಕೆಯಿಂದ ಕನ್ನಡ ಇವತ್ತು ಬೆಳೆದು ನಿಂತಾಗ ಯಾವ ಗರ್ಭದಲ್ಲಿ ಹುಟ್ಟಿದಂಥ ಭಾಷೆ ಕನ್ನಡ ಅಲ್ಲ ಅಂತ. ಒಟ್ಟಾರೆ ವಿವಾದ ಸಂಬಂಧ ಕನ್ನಡಿಗರ ಪರ ನಿಂತು ಮೊಂಡು ನಟನಿಗೆ ಚಾಟಿ ಬೀಸಬೇಕಿದ್ದ ಶಿವರಾಜ್ ಕುಮಾರ್ ಆ ನಟನ ಹೇಳಿಕೆಯನ್ನ ಸಮರ್ಥಿಸಿಕೊಂಡಿದ್ದು ವಿಪರ್ಯಾಸವೇ ಸರಿ. ಆದ್ರೆ ಈ ಬಗ್ಗೆ ಈಗಲಾದರೂ ತಮ್ಮ ನಿಲುವನ್ನ ಬದಲಾಯಿಸುತ್ತಾರಾ? ಕಾದು ನೋಡಬೇಕಿದೆ. ರಾಘು ಮರಿಸ್ವಾಮಿ, ಮೆಟ್ರೋ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.